ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅನುದಿನದ ಜ್ಞಾನ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ನಾನು ಸ್ವಾಗತಿಸ್ತಿದ್ದೀನಿ ಪ್ರಿಯರೇ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು ಎಂಬುದಾಗಿ. ಪ್ರಿಯರೇ, ಯೋಹಾನನಿಗೆ ಯೇಸು ಸ್ವಾಮಿ ಪದ್ಮೋಸ್ ದ್ವೀಪದಲ್ಲಿ ಈ ವಿಷಯವನ್ನು ತಿಳಿಸ್ತಿದ್ದಾರೆ. ಇಲ್ಲಿ 3 ವಿಷಯವನ್ನು ನಾವು ನೋಡ್ತೀವಿ ಪ್ರಿಯರೇ. ಮೊದಲನೇದಾಗಿ ಪ್ರಥಮ ಪುನರುತ್ಥಾನದಲ್ಲಿ ಯಾರು ಸೇರ್ತಾರೋ ಅವರು ಪರಿಶುದ್ಧರಂತೆ ಪ್ರೇರೆ. ಮೊದಲನೇದಾಗಿ ಯಾರು ಪ್ರಥಮ ಪುನರುತ್ಥಾನದಲ್ಲಿ ಸೇರ್ತಾರೋ ಅವರು ಧನ್ಯರಂತೆ ಪ್ರೇರೆ. ಹಾಗಾದ್ರೆ ಎರಡನೇದಾಗಿ ಅವನು ಪರಿಶುದ್ಧನಾಗಿದ್ದಾನಂತೆ ಪ್ರೇರೆ. ಮೂರನೇದಾಗಿ ನಾವು ನೋಡುವಾಗ ಅವರ ಮೇಲೆ ಎರಡನೇ ಮರಣ ಆಳ್ವಿಕೆ ಮಾಡುವುದಿಲ್ಲ ಅಂತ ಹೇಳ್ತದೆ ಪ್ರೇರೆ. ಹಾಗಾದ್ರೆ ದೇವರಿಗೂ ಕ್ರಿಸ್ತನಿಗೂ ಅವರು ಯಾಜಕರಾಗಿ ಸೇವೆ ಮಾಡ್ತಾ 1000 ವರ್ಷ ಕ್ರಿಸ್ತನೊಂದಿಗೆ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಪ್ರೇರೆ. ಹಾಗಾದ್ರೆ ಈಗ ಯೇಸು ಸ್ವಾಮಿ ಬರುವಾಗ ನಾವು ಎತ್ತಲ್ಪಡೋದಾದ್ರೆ ಪ್ರೇರೆ, ಈ ರಹಸ್ಯ ಭರಣದಲ್ಲಿ ನಾನು, ನೀವು, ನಿಮ್ಮ ಕುಟುಂಬ, ಸಭೆ, ನಾವು ಈಗ ಕ್ರಿಸ್ತನೊಟ್ಟಿಗೆ ಎತ್ತಲ್ಪಡುವುದಾದ್ರೆ ಪ್ರೇರೆ, ಇಲ್ಲಿ 3 ಆಶೀರ್ವಾದಗಳು ಹೊಂದಿಕೊಳ್ತೀವಿ. ಯಾರಂದ್ರೆ ಪ್ರಥಮ ಪುನರುತ್ಥಾನದಲ್ಲಿ ಯಾರು ಸೇರ್ತಾರೋ ಮೊದಲನೇದಾಗಿ ಅವರು ಧನ್ಯರಂತೆ ಪ್ರೇರೆ. ಎರಡನೇದಾಗಿ ಅವರು ಪರಿಶುದ್ಧ ಜನರಂತೆ ಪ್ರೇರೆ. ಮೂರನೇದಾಗಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಅವರ ಮೇಲೆ ಮರಣ ಅನ್ನೋದು ಅಧಿಕಾರ ನಡೆಸಲ್ವಂತೆ. ಅಂದ್ರೆ ಎರಡನೇ ಮರಣ ಅನ್ನೋದು ಅವರ ಮೇಲೆ ಅಧಿಕಾರ ನಡೆಸದಂತೆ ಪ್ರೇರೆ. ನಾಲ್ಕನೇದಾಗಿ ನಾವು ನೋಡುವಾಗ ಅಲ್ಲಿ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳ್ತಾರಂತೆ ಪ್ರೇರೆ. ಹಾಗಾದ್ರೆ ನೀವು ಈ ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತನು ಬರುವಾಗ ಈ ರಹಸ್ಯ ಭರಣದಲ್ಲಿ, ಈ ಪ್ರಥಮ ಪುನರುತ್ಥಾನದಲ್ಲಿ ಎತ್ತಲ್ಪಡುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ? ನೀವು ಸಿದ್ಧತೆ ಪಡಿಸಿಕೊಂಡಿದ್ದೀರೋ? ನಿಮ್ಮ ಕುಟುಂಬಗಳ ಸಿದ್ಧತೆ ಆಗಿದೆಯೋ? ಇವತ್ತು ಸಭೆಗಳು ಸಿದ್ಧತೆ ಆಗ್ತಿದೆಯೋ? ಮೀಕನ ಗ್ರಂಥದಲ್ಲಿ ನಾವು ನೋಡ್ತೀವಿ ಪ್ರೇರೆ, ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗಾಗಿ ನಿನ್ನನ್ನು ನೀನು ಸಿದ್ಧಪಡಿಸಿಕೋ, ಸಭೆನ ಸಿದ್ಧಪಡಿಸು ಅಂತ ಹೇಳ್ತಾನೆ ಪ್ರೇರೆ. ಹಾಗಾದ್ರೆ ನಾವು ಸಿದ್ಧತೆ ಆಗಬೇಕು, ಮತ್ತೆ ನಮ್ಮ ಕುಟುಂಬಗಳನ್ನ ಸಿದ್ಧತೆ ಪಡಿಸಬೇಕು ಪ್ರೇರೆ. ನಾವು ಸಿದ್ಧರಾಗಬೇಕು, ಸಭೆಗಳನ್ನ ಸಿದ್ಧಪಡಿಸ್ಬೇಕು ಪ್ರೇರೆ, ಜನಗಳನ್ನ ನಾವು ಸಿದ್ಧಪಡಿಸಬೇಕು ಪ್ರೇರೆ. ಹೌದು, ಪ್ರಥಮ ಪುನರುತ್ಥಾನದಲ್ಲಿ ಯಾರೆಲ್ಲ ಎತ್ತಲ್ಪಡ್ತಾರೋ ಅವರು ನಿಜವಾದ ಧನ್ಯರಂತೆ ಪ್ರೇರೆ. ಹಾಗಾದ್ರೆ ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಲೋಕಕ್ಕೆ ಬರ್ತಿದ್ದಾನೆ. ದೇವರ ಪ್ರವಾದನೆ ವಾಕ್ಯಗಳೆಲ್ಲವೂ ಅವು ನೆರವೇರ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ದೇವರು ಹೇಳಿದ ಪ್ರಕಾರ ಆತನ ಬರುವುದಕ್ಕಿಂತ ಮುಂಚಿತವಾಗಿಯೇ ಸೂಚನೆಗಳು, ಅದ್ಭುತಗಳೆಲ್ಲ ಬೇಗ ನಡೀತಾ ಇರೋದನ್ನ ನಾವು ನೋಡ್ತಿದ್ದೀವಿ. ಪ್ರಪಂಚದಲ್ಲಿ, ಜಗತ್ತಲ್ಲಿ, ನಮ್ಮಲ್ಲಿ ನಾವು ದೇವರ ವಾಗ್ದಾನಗಳು ನೆರವೇರ್ತಾ ಇರೋದನ್ನ ನಾವು ನೋಡ್ತಿದ್ದೀವಿ ಪ್ರೇರೆ. ಆದ್ರಿಂದ ದೇವರ ಬರಣ ಅತಿ ಶೀಘ್ರವಾಗಿರುವುದರಿಂದ ಈ ಪುನರುತ್ಥಾನದಲ್ಲಿ ನಿಮ್ಮನ್ನು ನೀವು ಕಳ್ಕೊಳ್ಳದೆ, ನಿಮ್ಮ ಕುಟುಂಬಗಳು ಕಳ್ಕೊಳ್ಳದೆ, ನಿಮ್ಮ ಸಭೆಗಳು ಕಳ್ಕೊಳ್ಳದೆ ಈಗ ನೀವು ಸಿದ್ಧತೆ ಆಗುವುದಕ್ಕಾಗಿ ಒಪ್ಪಿಸಿಕೊಡಿ. ದೇವರ ಚಿತ್ತಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ ಪ್ರೇರೆ. ಈ ಪ್ರಥಮ ಪುನರುತ್ಥಾನದಲ್ಲಿ ಎತ್ತಲ್ಪಡುವವರು ನಿಜವಾದ ಧನ್ಯರಂತೆ ಪ್ರೇರೆ. 1000 ವರ್ಷ ಕ್ರಿಸ್ತನಿಗೂ ದೇವರಿಗೂ ನಾವು ಯಾಜಕರಾಗಿ ಆತನೊಂದಿಗೆ ಆಳ್ತೀವಿ, ಆತನನ್ನು ಸೇವೆ ಮಾಡ್ತೀವಿ. ಎಂತ ಸೌಭಾಗ್ಯದಲ್ಲಿ ನಾವು ಬಂದಿದ್ದೀವಿ ಪ್ರೇರೆ. ಹಾಗಾದ್ರೆ ಈ ಭರಣದಲ್ಲಿ ಎತ್ತಲ್ಪಡುವವರು ಅವನು ಪರಿಶುದ್ಧನು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ರಹಸ್ಯ ಭರಣದಲ್ಲಿ ಯಾರೆಲ್ಲ ಎತ್ತಲ್ಪಡ್ತಾರೋ ಅವರು ನಿಜವಾದ ಪರಿಶುದ್ಧರಂತೆ ಪ್ರೇರೆ. ಹಾಗಾದ್ರೆ ಈ ರಹಸ್ಯ ಭರಣದಲ್ಲಿ, ಈ ಪ್ರಥಮ ಪುನರುತ್ಥಾನದಲ್ಲಿ ನಾವು ಎತ್ತಲ್ಪಡುವಂತೆ ಸಿದ್ಧರಾಗಿದ್ದೀವೋ? ಆ ಪರಿಶುದ್ಧತೆ ನಮ್ಮಲ್ಲಿ ಇದೆಯಾ? ಆ ನೀತಿ ನಮ್ಮಲ್ಲಿ ಇದೆಯಾ? ಆ ದೇವರ ಭಯ, ಅನ್ಯೂನ್ಯತೆ ನಮ್ಮೊಳಗಡೆ ಇದೆಯಾ? ಆ ಭಕ್ತಿವಂತರಾಗಿ ನಾವು ಜೀವಿಸ್ತಿದೀವ? ದೇವರ ಚಿತ್ತವನ್ನ ನಾವು ನೆರವೇರಿಸ್ತಿದೀವ? ನಾವು ನಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ನಾವು ಮಾಡುವಂತ ವ್ಯಾಪಾರದಲ್ಲಿ, ನಾವು ಮಾಡುವಂತ ದೇವರ ಸೇವೆಗಳಲ್ಲಿ ನಾವು ಅಷ್ಟು ಪರಿಶುದ್ಧತೆಯಾಗಿ ಜೀವಿಸ್ತಾ ಇದ್ದೀವ? ದೇವರಿಗೆ ಹತ್ತಿರವಾಗಿ ಜೀವಿಸ್ತಿದ್ದೀವ? ದೇವರು ಬರುವಾಗ ಎತ್ತಲ್ಪಡುವಂತ ಆತನ ಅನ್ಯೋನ್ಯತೆ ನೆಲೆಗೊಂಡಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಪ್ರೇರೆ. ಯಾಕಂದ್ರೆ ಈ ಪುನರುತ್ಥಾನದಲ್ಲಿ ಯಾರು ಎತ್ತಲ್ಪಡ್ತಾರೋ ಅವರು ಧನ್ಯರಂತೆ ಪ್ರೇರೆ. ಮತ್ತೆ ಅವರ ಮೇಲೆ ಎರಡನೇ ಮರಣ ಅಧಿಕಾರ ನಡೆಸದಂತೆ ಪ್ರೇರೆ. ಮೂರನೇದಾಗಿ ನೋಡುವಾಗ ಅವನು ಪರಿಶುದ್ಧನು ಅಂತ ಹೇಳ್ತಾ ಇದ್ದೆ.
ನಾಲ್ಕನೇದಾಗಿ ನೋಡುವಾಗ ಪ್ರಿಯರೇ, ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳ್ತಾರಂತೆ. ಎಂಥ ಭಾಗ್ಯಕ್ಕಾಗಿ ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ. ಹಾಗಾದ್ರೆ ನಮ್ಮನ್ನು ನಾವು ಪರಿಶುದ್ಧತೆಗೊಳಿಸಿಕೊಳ್ಳೋಣ ಪ್ರೇರೆ. ಒಂದು ವೇಳೆ ನಮ್ಮಲ್ಲಿ ಪರಿಶುದ್ಧತೆ ಇಲ್ಲದಿದ್ದರೆ, ಈಗ ರಹಸ್ಯ ಬರುವಿಕೆಯಲ್ಲಿ ಎತ್ತಲ್ಪಡುವಂತ ಆ ದೇವರ ಅನ್ಯತೆ ನನ್ನಲ್ಲಿ ಇಲ್ಲ, ನಾನು ದೇವರಿಂದ ದೂರ ಆಗಿದ್ದೀನಿ, ನಾನು ಆತ್ಮಿಕವಾಗಿ ಬಿದ್ದೋಗಿದ್ದೀನಿ, ಅಥವಾ ಅನೇಕ ಬಲಹೀನತೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ನಾನು ಹೋರಾಟಗಳ ಮಧ್ಯದಲ್ಲಿ ಇರೋದ್ರಿಂದ ನಾನು ಪರಿಶುದ್ಧವಾದ ಜೀವಿತವನ್ನು ಜೀವಿಸಕ್ಕಾಗ್ತಿಲ್ಲ, ನಾನು ನೀತಿಯಲ್ಲಿ ಇರಕ್ಕಾಗ್ತಿಲ್ಲ ಅಂತ ಹೇಳಿ ಚಿಂತಿಸ್ತಿದ್ದೀರಾ? ದೇವರ ಕೈಯಲ್ಲಿ ಈಗಲೇ ಒಪ್ಪಿಸಿಕೊಡಿ. ನನ್ನನ್ನು ಪರಿಶುದ್ಧಗೊಳಿಸು ಸ್ವಾಮಿ. ಈ ರಹಸ್ಯ ಭರಣದಲ್ಲಿ, ಅಂದ್ರೆ ಈ ಪ್ರಥಮ ಪುನರುತ್ಥಾನದಲ್ಲಿ ನಾನು ಎತ್ತಲ್ಪಡಬೇಕು, ನನ್ನ ಕುಟುಂಬ ಎತ್ತಲ್ಪಡಬೇಕು, ನಾವು ಸಭೆಯಾಗಿ ಎತ್ತಲ್ಪಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ ಪ್ರಿಯ, ಒಪ್ಪಿಸಿಕೊಟ್ಟು. ಮತ್ತೆ ಆ ರೀತಿಯಾಗಿ ಜೀವಿಸುವುದಕ್ಕೆ, ಆ ರೀತಿಯಲ್ಲಿ ದೇವರು ಬಯಸುವಂತ ಪರಿಶುದ್ಧತೆ ನಡತೆ ಉಳ್ಳವರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಾವು ನಿಜವಾಗ್ಲೂ ಧನ್ಯರಾಗ್ತೀವಿ. ಕರ್ತನು ಬರುವಂತ ಪ್ರಥಮ ಪುನರುತ್ಥಾನದಲ್ಲಿ ನಾವು ಎತ್ತಲ್ಪಡ್ತೀವಿ. ಪ್ರಿಯರೇ, ಇಲ್ಲಿ ಪ್ರಥಮ ಪುನರುತ್ಥಾನ ಅಂತ ದೇವರ ವಾಕ್ಯ ಹೇಳ್ತಿದೆ. ಹಾಗಾದ್ರೆ ಪುನರುತ್ಥಾನ, 2 ಪುನರುತ್ಥಾನವನ್ನು ನೋಡ್ತೀವಲ್ವಾ ನಾವು. ಈಗ ಬರುವಂತದ್ದು ರಹಸ್ಯ ಪುನರುತ್ಥಾನ, ಇದಾದ ಮೇಲೆ ಬಹಿರಂಗವಾಗಿ ಬರುವಂತ ಪುನರುತ್ಥಾನವಾಗಿದೆ ಪ್ರೇರೆ. ಹಾಗಾದ್ರೆ ಈ ರಹಸ್ಯ ಭರಣದಲ್ಲಿ, ಈ ಪ್ರಥಮ ಪುನರುತ್ಥಾನದಲ್ಲಿ ಯಾರೆಲ್ಲ ಎತ್ತಲ್ಪಡ್ತಾರೋ ಅವರು ಧನ್ಯರಂತೆ. ಹಾಗಾದ್ರೆ ನೀವು ಆ ಧನ್ಯರಾಗಿದ್ದೀರಾ? ಆ ಧನ್ಯತೆಯಲ್ಲಿ ಸೇರಕ್ಕೆ ಸಿದ್ಧರಾಗಿದ್ದೀರಾ? ಹಾಗಾದ್ರೆ ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ನಿನಗೆ ಸ್ತೋತ್ರ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು, ಪರಿಶುದ್ಧರು. ಮತ್ತೆ 2ನೇ ಮರಣ ಅವರ ಮೇಲೆ ಅಧಿಕಾರ ನಡೆಸದು. ಅವರು ಯಾಜಕರಾಗಿ ದೇವರಿಗೂ ಕ್ರಿಸ್ತನಿಗೂ ಸೇವೆಯನ್ನು ಸಲ್ಲಿಸ್ತಾ 1000 ವರ್ಷ ಕ್ರಿಸ್ತನೊಂದಿಗೆ ಆಳುವರು ಎಂಬುದಾಗಿ ಹೇಳಿದ್ದೀನಿ. ನಿನಗೆ ಸ್ತೋತ್ರ. ಯಾರೆಲ್ಲ ಕರ್ತನೆ, ಹೌದು ಸ್ವಾಮಿ, ಪರಿಶುದ್ಧತೆಯನ್ನು ಜೀವಿಸುವುದಕ್ಕಾಗಿ ನಿನಗೆ ಒಪ್ಪಿಸಿಕೊಡ್ತಿದ್ದಾರೋ, ನಾನು ಪರಿಶುದ್ಧತೆಯಲ್ಲಿ ಇರಬೇಕು, ಪ್ರಥಮ ಪುನರುತ್ಥಾನದಲ್ಲಿ ನಾನು ಸೇರಬೇಕು ಎಂಬುದಾಗಿ ದೇವರೇ ಪ್ರಾರ್ಥಿಸ್ತಿದ್ದಾರೋ ಅವರೆಲ್ಲರೂ ಕೂಡ ಸ್ವಾಮಿ ವರ್ಣದಲ್ಲಿ ಎತ್ತಲ್ಪಡು ಸ್ವಾಮಿ. ಅಪ್ಪ, ಅವರೆಲ್ಲರೂ ಈ ಪುನರುತ್ಥಾನದಲ್ಲಿ ಎತ್ತಲ್ಪಡುವುದಕ್ಕೆ ಸಹಾಯ ಮಾಡು. ನಾವೆಲ್ಲರೂ ಕೂಡ ಕರ್ತನೆ ನಿನ್ನ ನಿತ್ಯ ರಾಜ್ಯದಲ್ಲಿ ಸೇರುವುದಕ್ಕೆ ಕರ್ತನೆ ನಮಗೆ ಕೊಟ್ಟಂತ ಈ ಭಾಗ್ಯಕ್ಕಾಗಿ ನಾವು ಸ್ತುತಿಸ್ತಾ ಇದ್ದೀವಿ ಸ್ವಾಮಿ. ನಾವೆಲ್ಲರೂ ಈ ಪ್ರಥಮ ಪುನರುತ್ಥಾನದಲ್ಲಿ ನಿನ್ನೊಟ್ಟಿಗೆ ಸ್ವಾಮಿ ಜೀವಿಸುವುದಕ್ಕೆ ಕರ್ತನೆ, ಈ ಲೋಕದ ಯಾತ್ರೆಯಲ್ಲಿ ನಾವು ಕರ್ತನೆ ಎತ್ತಲ್ಪಡುವಂತೆ ಸಹಾಯ ಮಾಡು. ನಮ್ಮ ಮನಸ್ಸುಗಳು ಯಾವುದೇ ವಿಷಯಗಳಲ್ಲಿ ಭಾರವಾಗಿರದೆ, ಯಾವುದೋ ಕೆಟ್ಟತನಗಳ ಮೇಲೆ ಮನಸ್ಸಿಡದೆ, ನೀನು ಬರುವಿಕೆಗಳ ಮೇಲೆ ನಮ್ಮ ಮನಸ್ಸು ಇರುವಂತೆ ಸಹಾಯ ಮಾಡು. ನಿಮಗೆ ಘನತೆ, ಪ್ರಭಾವಗಳು, ಮಹಿಮೆಗಳು ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡ್ತೀವಿ ತಂದೆ, ಆಮೇಲೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.